ಯಾಕೆ ಡಾರ್ಲಿಂಗ್, ಯಾಕೆ ಯಾಕೆ ವಾಮಿಟ್ ಮಾಡ್ಕೊಂಡೆ? ಯಾಕೋ ಗೊತ್ತಿಲ್ಲ, ಹಬ್ಳಿಕೆ ಬಂದಂಗೆ ಆಗ್ತೈತೆ. ಯಾಕೋ ಬೆಳಗ್ಗೆಯಿಂದ 2 ಸತಿ ವಾಮಿಟ್ ಆಯಿತು. ಯಾಕೆ ಅಂತ ಗೊತ್ತಿಲ್ಲ. ಹೋಗತ್ಲಾಗೆ ಯಾಕೋ ನನಗೆ ಗ್ಯಾಸ್ಟ್ರಿಕ್ ಆದಂಗೆ ಆಗಿರಬೇಕು. ಯಾಕೋ ವಾಮಿಟ್ ಬಂದಂಗೆ ಆಗ್ತೈತೆ. ಹಬ್ಳಿಕೆ ಬರ್ತೈತೆ, ಸಖತ್ ಹಬ್ಳಿಕೆ ಬರ್ತೈತೆ. ಯಾಕಪ್ಪ ಹಾಸ್ಪಿಟ್ಲಿಗಾದರೂ ಹೋಗಿ ಬರಬೇಕಾಗಿತ್ತು. ಅಯ್ಯೋ ಯಾಕಪ್ಪ ಹಿಂಗಾಯ್ತು? ನನಗಂತೂ ನೋಡೋಕ್ಕಾಗ್ತಿಲ್ಲ. ನಿನ್ಗೇನಾದರೂ ಆಗ್ಬಿಟ್ರೆ ನನಗಂತೂ ಇರೋಕ್ಕಾಗೋದಿಲ್ಲ ಜೀವಿತ. ಜೀವ ನನ್ನ ಜೀವ, ನೀನು ನನ್ನ ಜೀವ. ನನಗಿರೋಕ್ಕಾಗಲ್ಲ. ಹಿಂಗಾಯ್ತು ಅಂತಂದರೆ ನನಗೆ ಒಂಥರ ಭಯ ಆದಂಗೆ ಆಗ್ಬಿಡುತ್ತೆ. ಯಾಕಪ್ಪ ಏನಾಯ್ತು ಪಾಪಣ್ಣ? ಏನಾಯ್ತಪ್ಪ? ಯಾಕ ಯಾಕಮ್ಮ ಜೀವು? ಏನಿಲ್ಲ, ಯಾಕೋ ವಾಮಿಟ್ ಆಯಿತು 1-2 ಸತಿ. ಹಬ್ಳಿಕೆ ಬಂದಂಗೆ ಆಗ್ತೈತೆ. ಯಾಕೋ ಗ್ಯಾಸ್ಟ್ರಿಕ್ ಆದಂಗೆ ಆಗಿರಬೇಕು. ಹೌದೇನು? ವಾಮಿಟ್ ಅಂತಂದರೆ ಏನು ಅದು ಬೇರೆ ಥರ ವಾಮಿಟ, ಏನು ಹುಷಾರಿಲ್ಲದಕ್ಕೆ ಏನಾದರೂ ಆಗಿರೋ ಅಂಥದ್ದು? ಹಂಗೆಲ್ಲ ಏನಿಲ್ಲ ಬಿಡತ್ತೆ. ಇನ್ನು ನೆನ್ನೆ ಮೊನ್ನೆ ನಾನು ಮದುವೆ ಆಗಿದೆ. ಇನ್ನು ನೆನ್ನೆ ಮೊನ್ನೆ ಆಗಿ ಇನ್ನೆಲ್ಲಿ ಯಾವ ಗುಡ್ ನ್ಯೂಸ್ ಇಲ್ಲ, ಎಂಥದ್ದು ಇಲ್ಲ. ಅದೇನು ಗುಡ್ ನ್ಯೂಸ್ ಹೇಳೋಕ್ಕಾಗುತ್ತೆ? 1 ತಿಂಗಳು 2 ತಿಂಗಳಾದರೂ ಬೇಕಲ್ಲ ಗುಡ್ ನ್ಯೂಸ್ ಕೊಡೋಕ್ಕೆ. ಗುಡ್ ನ್ಯೂಸ್ ಎಲ್ಲ ಅಂಥದ್ದೆಲ್ಲ ಏನಿಲ್ಲ. ಯಾಕೋ ಗ್ಯಾಸ್ಟ್ರಿಕ್ಕಿಗೆ ಆ ರೀತಿ ಆಗ್ತಾಯಿತೆ. ಮತ್ತೆ ಹೇಳು. ಅಲ್ಲ ಕಣಮ್ಮ, ತಿರ್ಗಾನ ನೀನು ಅಲ್ಲಿ ಬೇರೆ ಇದ್ದಲ್ಲ ಅದಕ್ಕೆ ಅಯ್ಯ. ಅಮ್ಮಮ್ಮ ಹಂಗೆಲ್ಲ ಏನಿಲ್ಲ. ನನಗೆ ಗ್ಯಾಸ್ಟ್ರಿಕ್ಕಿಗೆ ಆಗಿರೋದು ವಾಮಿಟ್ ಅಷ್ಟೇ. ಆ ರೀತಿ ಎಲ್ಲ ಏನು ತಿಳ್ಕೊಳಕ್ಕೆ ಹೋಗಬೇಡಿ ಬಿಡಿ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬರೋಗೋ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಬರೋ. ಹೋಗಪ್ಪ, ಕರ್ಕೊಂಡು ಹೋಗು. ಸರಿ ಆಯ್ತು ಹೇಳಮ್ಮ, ಕರ್ಕೊಂಡು ಹೋಗ್ತೀನಿ ನಾನೆಲ್ಲನ. ನನಗೂ ಭಾಳ ಬೇಜಾರಾಗ್ತೈತೆ. ಯಪ್ಪ, ಅವಾಗಿಂದ ನಾಳು ವಾಮಿಟ್ ಮಾಡ್ತಾ ಇರೋದಕ್ಕೆ ಯಾಕಪ್ಪ ಹಿಂಗೆ ವಾಮಿಟ್ ಮಾಡ್ತಾ ಇದ್ದಾಳೆ ಅಂತ ನನಗೆ ಟೆನ್ಷನ್ ಆಗ್ಬಿಡ್ತು. ಭಾಳ ಬೇಜಾರಾದಂಗೆ ಆಗ್ತೈತೆ. ಅದಕ್ಕೇ ಕರ್ಕೊಂಡು ಹೋಗ್ತೀನಿ ಬಿಡು. ಈಗಲೇ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ಕೊಂಬಂದ್ಬಿಡ್ತೀನಿ. ಕರ್ಕೊಂಡು ಹೋಗ್ತೀನಿ ಬಿಡು ಈಗಲೇ. ಏನಾದರೂ ಟಾನಿಕ ಮಾತ್ರೆನ ಏನಾದರೂ ಕೊಡ್ತಾರೆ. ಗ್ಯಾಸ್ಟ್ರಿಕ್ ಆದಂಗೆ ಆಗೈತಲ್ಲ, ಏನಾದರೂ ಕೊಡ್ತಾರೆ. ಕರ್ಕೊಂಡೋಗಿ ತೋರಿಸ್ಕೊಂಡು ಕರ್ಕೊಂಬ. ತೋರಿಸ್ಕೊಂಡು ಕರ್ಕೊಂಬಂದ್ರೆ ಎಷ್ಟೋ ಒಂದಿಷ್ಟು ವಾಸಿ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ಬಂದ್ರೆ ನನಗೆ ಸರಿ ಹೋಗುತ್ತೆ. ಹಾಸ್ಪಿಟ್ಲಿಗೆ ಹೋಗ್ಬತ್ತಿ ಮತ್ತೆ. ಸರಿ ಆಯ್ತು ಹೇಳಮ್ಮ, ಹೋಗ್ಬಾ. ಮತ್ತೆ 2-3 ಸತಿ ವಾಂತಿಯ ತೋರಿಸಿಯ. ಹಬ್ಳಿಕೆ ಬಂದಂಗೆ ಆಗ್ತೈತೆ. ಹಬ್ಳಿಕೆ ಅದು ಯಾಕೋ ಗೊತ್ತಿಲ್ಲ. ಹಬ್ಳಿಕೆ ಗ್ಯಾಸ್ಟ್ರಿಕ್ ಆದರೆ ನನಗೆ ಆ ರೀತಿಯೇ. ತಲೆನೋವು ಬಂದ್ರೂ ನನಗೆ ವಾಮಿಟ್ ಆದ್ರೇ ಸರಿ ಹೋಗೋದು. ತಲೆನೋವು ಯಾಕೋ ಗ್ಯಾಸ್ಟ್ರಿಕ್ಕು ಒಂಥರ ಗ್ಯಾಸ್ಟ್ರಿಕ್ ಆದಂಗೆ ಆಗ್ಬಿಟ್ಟೈತೆ. ಅದಕ್ಕೆ ನಾನು ಹೇಳಿದ್ದು ಟೈಮಿಗೆ ಸರಿಯಾಗಿ ಊಟ ಮಾಡಮ್ಮ ಅಂತ. ಟೈಮಿಗೆ ಸರಿಯಾಗಿ ಊಟನೇ ಮಾಡಲ್ಲ ನೀನು. ಎಷ್ಟು ಬಡ್ಕೊಂತೀನಿ. ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು ಜೀವಿತ ನೀನು ಅಂತೇಳಿ. ನಿನ್ನೆ ನೋಡಿದ್ರೆ 1 ಗಂಟೆ ಲೇಟಾಗಿ ಊಟ ಮಾಡಿದೆ. 1 ಗಂಟೆ ಹೆಚ್ಚು ಕಡಿಮೆ ಮಾಡಿದ್ರು ಈಗ ಊಟ ಮಾಡೋದು ಮಾತ್ರ ಕರೆಕ್ಟಾಗಿ ಬೆಳಗ್ಗೆ 9 ಗಂಟೆಗೆ ತಿಂಡಿ ಮಾಡಬೇಕು. ಮಧ್ಯಾಹ್ನ 1:30-2 ಗಂಟೆ 2 ಗಂಟೆ ಒಳಗೆ ಊಟ ಮಾಡಬೇಕು. 1:30-2 ಗಂಟೆ ಅಷ್ಟರೊಳಗೆ ಊಟ ಮಾಡಬೇಕು. ಸಂಜೆ 7:00 ಊಟ ಮಾಡಬೇಕು. 7:00 ತಪ್ಪಿದ್ರೆ 8 ಗಂಟೆ. ಅದ್ರ ಮೇಲೆ ದಾಟಬಾರ್ದು. ಅಷ್ಟು ಒಳಗಡೆ ಬೇಗ ಊಟ ಮಾಡಬೇಕು. ಬೇಗ ಊಟ ಮಾಡೋದ್ರಿಂದ ಇನ್ನೂ ಇಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಲೇಟಾಗಿ ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ. ನಮ್ಮ ಮನೇಲಿ ಕೇಳು, ನಾನು ಟೈಮ್ ಟೇಬಲ್ ಊಟ ಹಾಕೋದು. ನಾನು ಎಲ್ರಿಗೂ ಅಷ್ಟೇ ಬೆಳಗ್ಗೆ 9 ಗಂಟೆ ಕರೆಕ್ಟಾಗಿ ಎಲ್ರಿಗೂ ತಿಂಡಿ ಹಾಕ್ಕೊಡ್ತೀನಿ. 1:30-2 ಗಂಟೆ ಒಳಗೆ ಮಧ್ಯಾಹ್ನದ ಊಟ ಆಗುತ್ತೆ. 7:30-8 ಗಂಟೆ ಅಷ್ಟೊತ್ತಿಗೆ ರಾತ್ರಿ ಊಟ ಆಗುತ್ತೆ. ಆ ರೀತಿ ಬೆಳಗ್ಗೆ 6 ಗಂಟೆಗೆ ಕಾಫಿ, ಇಲ್ಲಾಂದರೆ ಟೀ, ಇಲ್ಲಾಂದರೆ ಹಾಲು. ಆ ರೀತಿ ಸಂಜೆ 4 ಗಂಟೆಗೆ ಒಂದ್ಸತಿ ಟೀ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿದ್ಬಿಡೋದು. 4:30-5 ಗಂಟೆ ಅಷ್ಟೊತ್ತಿಗೆ ಟೀ ಕಾಫಿ ಕುಡಿದ್ಬಿಡೋದು. ಆ ರೀತಿ ಟೈಮ್ ಟೇಬಲ್ ಪ್ರಕಾರ ನೀನು ಆ ರೀತಿನೇ ನಾವು ಊಟ ಮಾಡಬೇಕಾದ್ರೇ ನೀನು ಊಟ ಮಾಡಿಬಿಡ್ಬೇಕು. ಮತ್ತು ಗ್ಯಾಸ್ಟ್ರಿಕ್ ಆಗಿಬಿಟ್ರೆ ತುಂಬ ಕಷ್ಟ ಆಗಿಬಿಡುತ್ತೆ. ಅದಕ್ಕಾಗಿ ನೋಡು, ನಿನಗೆ ಹಿಂಗಾಗಿರೋದಕ್ಕೆ ಅವನಿಗೂ ಬೇಜಾರಾಗುತ್ತೆ, ನಮಗೂ ಬೇಜಾರಾಗುತ್ತೆ. ಟೈಮಿಗೆ ಸರಿಯಾಗಿ ಊಟ ಮಾಡ್ಬೇಕು. ತಿಂಡಿನೂ ಮಾಡಲ್ಲ ನೀನು. ನನಗೆ ಅದು ಮಾಡಿ ಬೇಗ ಮಾಡಿ ಅಭ್ಯಾಸ ಇಲ್ಲ. ನನಗೆ ಒಂದು ಸ್ವಲ್ಪ ಲೇಟಾಗಿ ಮಾಡಿ ಅಭ್ಯಾಸ. 11 ಗಂಟೆಗೆ ತಿಂಡಿ ತಿನ್ನೋಂಗಾಗುತ್ತೆ ನನಗೆ. ಎಲ್ಲಿಗೂ ಈಗ ಎಲ್ಲಿಗಾದ್ರೂ ಹೋಗಂಗಿದ್ರೆ, ಎಲ್ಲಾದರೂ ಡ್ಯೂಟಿಗೆ ಏನಾದ್ರೂ 8:30-9 ಗಂಟೆ ಅಷ್ಟೊತ್ತಿಗೆ ತಿಂದುಬಿಡ್ಬೋದು. ಆದರೆ ನಾನು ಎಲ್ಲೂ ಡ್ಯೂಟಿಗೆ ಹೋಗಲ್ವಲ್ಲ, ಮನೇಲೇ ಇರ್ತೀನಲ್ಲ. 11 ಗಂಟೆ ಆದರೆ ತಿನ್ನೋಕ್ಕಾಗಲ್ಲ ನನಗೆ. ಹಂಗೆ ಮಾಡಬಾರ್ದು. ಹಂಗೆ ಮಾಡಿದಾಗಲೇ ಮತ್ತೆ ಎಡವಟ್ಟಾಗೋದು. ಹಂಗೆ ಮಾಡಬಾರ್ದು. ಸುಮ್ಮನೆ ಊಟ ಸರಿಯಾಗಿ ಊಟ ಮಾಡ್ಬೇಕು. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬರಾಗು. ಎದಳಮ್ಮ, ಹೋಗಿ ಬರೋಣ ನಡಿ. ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರೋಣ. ಅದೇನು ಹೇಳ್ತಾರೆ ನೋಡೋಣ. ಸರಿ ಆಯ್ತತ್ತೆ, ಹೋಗಿ ಬರ್ತೀವಿ. ಹುಷಾರು ಕಣ್ರಪ್ಪ, ಹುಷಾರಾಗಿ ಹೋಗಿ ಬರ್ರಿ. ಸರಿ ಆಯ್ತು ಕಣತ್ತೆ, ಹುಷಾರಾಗಿ ಹೋಗಿ ಬರ್ತೀವಿ. ಹೇಳು. ಒಂದು 7 ಏನೇನೋ ತಗೊಂಬ. ಒಂದು 7 ಏನಾನ ಕುಡಿದ್ರೆ ಗ್ಯಾಸ್ಟ್ರಿಕ್ಕಿಗೆ ಸ್ವಲ್ಪ ವಾಸಿ, ಸ್ವಲ್ಪ ಕಡಿಮೆ ಆಗುತ್ತೆ. ಎಷ್ಟೋ ಗ್ಯಾಸ್ಟ್ರಿಕ್ ಎಲ್ಲನ. ಒಂದು 7 ತಗೊಂಬ. ನೋಡಮ್ಮ, ಒಂದು ದೊಡ್ಡದು 2 ಲೀಟ್ರದ್ದು ತಗೊಂಬರ್ತೀನಿ ಬಿಡು. 2 ಲೀಟ್ರದ್ದು ತಗೊಂಬಂದ್ರೆ ಎಷ್ಟೋ ಸ್ವಲ್ಪ ಕಡಿಮೆ ಆದಂಗೆ ಆಗುತ್ತೆ ಗ್ಯಾಸ್ಟ್ರಿಕ್. ಅವಳಿಗೆ ಗ್ಯಾಸ್ಟ್ರಿಕ್ ಆಗಿರುತ್ತೆ ಕಣಮ್ಮ, ಬೇರೆ ಏನೇನಿಲ್ಲ ಬಿಡು. ನೋಡೋಕ್ಕಾಗಲ್ಲ. ಚೆನ್ನಾಗಿಲ್ಲ ಅಂದರೆ ಮಕ್ಕಳ ಎಲ್ಲ ಸಪ್ಪುಗದಂಗೆ ಆಗಿರುತ್ತೆ. ನೋಡೋಕ್ಕಾಗಲ್ಲ ಅವಳಿಗೆ. ಹಂಗಾಗಿರೋದಕ್ಕೆ ಏನತ್ತೆ, ಅಯ್ಯೋ ನನಗೇನೋ ಒಂದು ಬೈವಾದಂಗೆ ಆಗ್ತೈತಿ. ಹಂಗೇನ ಇದ್ದರೆ ಏನೋ ಬೇಡ ಅಂತ ಹೇಳ್ಬೇಕು. ಹಂಗೇನ ಇವಾಗ ಇಲ್ಲ ಕಣತ್ತೆ, ಹೇಳು. ಅವಳು ಹೇಳಿದ್ಲಲ್ಲ, ಏನಿಲ್ಲ ಅಂಥದ್ದೆಲ್ಲ ಏನಿಲ್ಲ, ಸುಮ್ಮನೆ ಹಿಂಗೆ ಪಿತ್ತಕ್ಕಾಗಿರೋ ಅಂಥದ್ದು ಅಂತೇಳಿ. ಆ ರೀತಿ ಎಲ್ಲ ಏನಿಲ್ಲ ಹೇಳು. ಅಂದರೆ ಮೊನ್ನೆ ಟೈಮಿಂಗ್ಸ್ ಆಗಿರ್ತಲ್ಲ, ಅದಕ್ಕೆ ಅಲ್ಲೇ ನಾನು ಪ್ರೆಗ್ನೆಂಟ್ ಆಗಿದ್ಲೇನೋ, ಅಮ್ಮಂಗೆ ವಾಂತಿ ಆಗ್ತೈತಲ್ಲ, ಅದಕ್ಕೆ ನನಗೆ
ಅದಕ್ಕೆ ಏನು ಬೇಡ ಅಂತ ನಾನು ಏನಾನ ಆದರೆ ಏನು ಬೇಡ ಏನು ಸದ್ಯಕ್ಕೇನು ನಾನು ಮದುವೆ ಮಾಡ್ಕೊಂಡು 2-3 ದಿನ ಆಗಿಲ್ಲ ಅದಕ್ಕೆ ವಾಂತಿ ಆಗ್ತೇನೋ ಅಮ್ಮಂಗೆ. ಇಲ್ಲ ಕಣಮ್ಮ ಹೇಳು. ಈಗ ಅಲ್ಲೇ ನೆನ್ನೆಯಿಂದಲೇ ಯಾಕೆ ತಲೆನೋವು ಅಂಬಳು, ತಲೆನೋವಿಗೆ ವಾಮಿಟ್ ಆದಂಗೆ ಆಗೈತೆ. ಅಂಥದ್ದೆಲ್ಲ ಏನಿಲ್ಲ. ಸುಮ್ಮನೆ ಯಾಕೆ ಸುಮ್ಮನೆ ಕಂಡಿಲ್ಲೋದೆಲ್ಲ ನಂಗೆ ಮಾತಾಡಬಾರ್ದು ಕಣಂತೆ. ಹಂಗೆಲ್ಲ ಏನಿಲ್ಲ. ಅವತ್ತೇ ಹೇಳಿದ್ನಲ್ಲ, ನಾನು ಅವತ್ತೇ ಕೇಳಿದ್ದೆ ಅಲೇನೆ, ಹಂಗೆಲ್ಲ ಏನಿಲ್ಲ ಕಣತ್ತೆ ಅಂತೇಳಿ ಹೇಳಿದ್ನು. ಒಳ್ಳೆ ಹುಡುಗಿ, ಅವ್ರಿಗೆ ಚೆನ್ನಾಗೆ ಬಳಸ್ಕೊಂಬದು ಗೊತ್ತಿಲ್ಲ ಅಷ್ಟೇ. ನಾವು ಹೆಂಗೆ ಚೆನ್ನಾಗಿ ಇಟ್ಕೊತೀವೋ ಹಂಗೆ ಚೆನ್ನಾಗಿರ್ತಾರೆ ಎಂಬುದು ಅವ್ರಿಗೆ ಗೊತ್ತಿಲ್ಲ. ನಾವೇನೋ ಒಂಥರ ದೊಡ್ಡ ಲೆವೆಲ್ ತೋರ್ಸೋಕೆ ಹೋಗಿ ನಾವು ಶ್ರೀಮಂತರಮ್ಮಂಗೆ ಮಾಡಿ ಇಂಥ ಹುಡುಗಿನ ಕೈ ಬಿಟ್ಟಾರ ಅಷ್ಟೇ. ಇದು ಹೆಂಗ ನಮ್ಮ ಇವನಿಗೆ ಹೆಂಗ ಹೆಣ್ಣು ಸಿಕ್ಕಂಗೆ ನಮ್ಗಂತೂ ಸಾಕಾಗೈತೆ ಅಂತ ದನ ಆಗ್ಲೇಳು ಅಮ್ಮಂಗಾಗಿತ್ತು. ಹಿಂಗ ಹೆಣ್ಣು ಸಿಕ್ತಲ್ಲ ನಮ್ಗೆ ಅದೇ ಪುಣ್ಯ ಕಾಣತ್ತೆ. ಹುಡ್ಕಿ ಅವ್ನ ತಲೆಯಾಗ ಯೋಸ್ ಕೂದಲಿದಾವ ಆಸೆ ಹುಡ್ಕಿದ್ದು. ಹಿಂಗ ಹೋದ್ರು ಮಗನೂ ಸೊಸೆ ಸೌಮ್ಯಕ್ಕ ಎಲ್ಗೂ ಇಲ್ಲ ಕಣಮ್ಮ ಪದ್ಮ. ಈಗ ಯಾಕ ವಾಂತಿ ಆಗುತ್ತೆ, ಯಾಕ ಪಿತ್ತಾದಂಗಾಗಿ ತಲೆನೋವು ಗ್ಯಾಸ್ಟಿಕ್ ಆದಂಗೆ ಆಗ್ಬಿಟ್ಟೈತೆ, ಓವರ್ ಗ್ಯಾಸ್ಟಿಕ್ಕು. ಅದಕ್ಕೆ ಒಂದು 2-3 ಸತಿ ವಾಂತಿ ಆತಂತೆ, ಅದಕ್ಕೆ ಕರ್ಕೊಂಡೋಗಿ ತೋರಿಸ್ಕೊಂಬರಪ್ಪ ಹೆಂಗನಾಗಲಿ ಅಂತೇಳಿ ಹೇಳಿ ಕಳಿಸಿದ್ವಿ. ಪಾಪ ವಾಂತಿ ಒಂದು 2-3 ಸತಿ ವಾಂತಿ ಮಾಡ್ಕೊಂಡ್ಲು. ವಾಂತಿ ಅಲ್ಲ, ಯಾಕೆ ವಾಂತಿ ಮಾಡ್ಕೊಂಡ್ಲು ಅಂಥದ್ದೆಲ್ಲ ಏನಿಲ್ಲ ಪದ್ಮ. ಸುಮ್ಮನೆ ಯಾಕೋನು ಗ್ಯಾಸ್ಟ್ರಿಕ್ ಆದಂಗಾಗಿ ತಲೆನೋವು. ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ ಕಣಮ್ಮ. ಟೈಮಿಗೆ ಸರಿಯಾಗಿ ಊಟ ಮಾಡ್ದಿಲ್ಲದೇನೆ ಗ್ಯಾಸ್ಟ್ರಿಕ್ ಆದಂಗಾಗಿ ತಲೆನೋವು ಬಂದು ನಂಗೆ ವಾಮಿಟ್ ಆಯ್ತು ಅಷ್ಟೇ. ಇಲ್ಲ ಏನು ಆಗ್ತಿರ್ಲಿಲ್ಲ ಅವಳಿಗೆ. ಏನಂಥದ್ದೆಲ್ಲ ಏನಿಲ್ಲ. ಯಾಕೋ ಗ್ಯಾಸ್ಟ್ರಿಕ್ ಆಗಿ ಓವರ್ ಗ್ಯಾಸ್ಟ್ರಿಕ್ ಆದರೆ ಹಂಗೆ ಹೇಳಿ ನಮಗೆ ತಡ್ಕೊಂಬಕ್ಕಾಗಲ್ಲ. ಮತ್ತೆ ಹಂಗೆ ಮತ್ತೆ ಅನ್ಸೋದು. ಏನು ಮಾಡೋದು. ಹೋಗಿ ಜನ ಅಂತೂ ಒಂದು ಇಷ್ಟಿದ್ರೆ ಬೇಕಾದ್ರೆ ಇಷ್ಟು ಮಾಡಿ ಮಾತಾಡ್ತಾರೆ. ನನ್ನ ಮಕ್ಕಳ ಬಗ್ಗೆನೂ ಹಂಗೆ ಅಮ್ಮ. ಅವಳು ಭೂಮಿತಾಗ ಅವಳು ನಮ್ಮ ರತ್ನಿ ಇಲ್ಲೂ ದೇಳ್ ಕಳಿಸಿ ಅವಳು. ಹೋಗು. ನಮ್ಮ ಹುಡುಗರು ಹೆಂಗಂದ್ರೆ ನನಗೆ ಗೊತ್ತೈತಿ. ಯಾರು ಹೇಳವು ಕೇಳ್ಬೇಡ ಕಣೆ ಪದ್ಮ. ಸುಮ್ಮನೆ ನಿಮ್ಮ ಹುಡುಗರು ಒಳ್ಳೆವು, ಚೆನ್ನಾಗಿದ್ದಾವೆ, ಚೆನ್ನಾಗಿ ಒಳ್ಳೆ ಮನೆ ಸಿಗ್ತಾವೆ. ಸುಮ್ಮನಿರು. ನಿಮ್ಮ ಹುಡುಗರು ಹೇಳೋದ ಕೇಳ್ಕೊಂಡು ಸುಮ್ಮನಿರು. ಅವರೆಲ್ಲ ಕಂಡ ಹೇಳೋದೆಲ್ಲ ಕೇಳಬೇಡ. ಎಲ್ಲ ಹಾಳಾಗಲಿ ಅಂತಲೇ ಹೇಳೋದು. ಎಲ್ಲರೂ ಒಬ್ಬರು ಉದ್ಧಾರ ಆಗಲಿ ಅಂತೇಳಿ ಒಬ್ಬರೇ ಹೇಳೋ ಅಂತಾರೆ, ಒಬ್ಬರಿಲ್ಲ. ಅವಳು ಭೂಮಿ ಯಾಕೆ ಹೇಳಕ್ಕೆ ಬಂದಿದ್ಲು. ನೋಡು, ಅವಳು ಇಲ್ಲದ್ದು ಹೇಳಕ್ಕೆ ಬಂದವಳೆ. ನಾನು ನೋಡಿದೆ ಅಲ್ಲಿ ಹುಡ್ಗನ ಜೊತೆಗೆ ಓಡಾಡ್ತಿದ್ಲು. ಹಿಂಗೆ ನಮ್ಮ ಹುಡುಗರು ಹಸಿಕ್ಕೆ ಹೋಗಲ್ಲ, ಮನೆ ಬಿಟ್ಟು ಒಬ್ರು ಮಂತಕ್ಕೆ ಹೋಗಲ್ಲ. ಬಂದ್ರೀಗ ನಿಮ್ಮ ಸೊಸೆತಕ್ಕೆ ಬಂದಿರೋದ್ರಿಂದ ಇಲ್ಲಿ ಬಂದಿಗೆ ಜೀವಿತ ತಗೊಂಡು ಮಾತಾಡ್ತಾರೆ ಬಿಟ್ರೆ ಅವ್ರೆಲ್ಲೆಲ್ಲೂ ಹೋಗಲ್ಲ. ಮತ್ತೆ ಇಲ್ಲೋಡು ನನ್ನ ಸೊಸೆ ಎಲ್ಲೂ ಹೋಗಲ್ಲ, ಅವಳು ಹಂಗೆ. ನಾವು ಅದೇ ಮಾತಾಡ್ಸ್ಕೊಂಡು ಚೆನ್ನಾಗಿರಮ್ಮಂತ ಬಂದ್ರೆ ಇಲ್ಲಿ ಬರ್ತಾರೆ, ಏನೂ ಮಾತಾಡಲ್ಲ ಕಣಪ್ಪ. ಪಾಪ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಚೆನ್ನಾಗಿ ಇತ್ಕೊಂಡು ಹೋಗ್ತಾರೆ, ಅವರು ಏನೂ ಮಾತಾಡಲ್ಲ ಪಾಪ. ಗನ್ವಾಗ ಇದ್ದಾರೆ ಸುಮ್ಮನೆ ಹಂಗೆ. ಮತ್ತೆ ಜನ ಒಂದು ಈಟು ಯಾತನ ಒಂದು ಈಟು ಸಿಕ್ಕೈತೆ ಅಂದರೆ ಅದನ್ನ ಒಂದು ದೊಡ್ಡದು ಮಾಡೋಕ್ಕೆ ಕಾಯ್ತಿರ್ತಾರೆ. ನಿಮ್ಮ ಹುಡುಗರು ಒಳ್ಳೆವು, ಯಾರ ಬಗ್ಗೆನೂ ತಲೆ ಕೆಡಿಸಿ ಬರೀ ಯಾರು ಏನು ಹೇಳಿರು ಹಂಗೆ ಇದ್ರೆ ಹಣೆ ಬರ್ದಾಗಿದ್ರೆ ಆಗುತ್ತೆ ಏನು. ಹುಡುಗರನ್ನ ಮಾತ್ರ, ನಮ್ಮ ಮಕ್ಕಳನ್ನ ಮಾತ್ರ ಬೇರೆ ಎದುರಿಗೆ ಬಿಟ್ಕೊಡ್ಬಾರ್ದು. ಅವರು ಹೆಂಗಿರ್ತಾರೆ, ಅವ್ರು ಹೆಂಗಿದ್ದಾರೆ ಎಂಬುದು ನಮಗೆ ಗೊತ್ತೈತೆ ಅನ್ಬೇಕು. ಅದೇ ಮತ್ತೆ ಇಲ್ಲದ ಮಾತಾಡ್ತಾರೆ. ಆಲೇನೆ ಲಸ್ಮಕ್ಕನೂ ಹೇಳಕ್ಕೆ ಬಂದಾಳೆ, ಅವಳು ರತ್ನಿನೂ ಹೇಳ್ತಾಳೆ ಹಂಗೆ ಹಿಂಗೆ ಅಂತ. ಆಲೇನೆ ಹಿಂಗೆಲ್ಲ ನಮ್ಮ ಮಕ್ಳ ಬಗ್ಗೆ ಸುಮ್ಮನೆ ಮಾತಾಡ್ತಾರೆ. ನಾನು ನಾಳೆ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತೀನಿ ಅಂತಂದೆ, ಅವಾಗಿಂದ ಒಟ್ಟೂರಿ ಬಂದ್ಬಿಟ್ಟೈತೆ ಕಮಲಕ್ಕಯ್ಯ. ನೋಡಿ ಇಂಥವೇ ಮಾಡೋದು. ಒಟ್ಟೂರಿ ಪಡ್ಕೊಂಡ್ರೆ ಏನು ಬರಂಗೈತೆ ಬಿಡು. ಏನೋ ಒಂದು ಮಾಡ್ಕೊಂಡು ತಿಂತಾರಲ್ಲ, ಎಲ್ಲಿ ಹೀರೋಯಿನ್ ಆಗ್ಬಿಡ್ತಾರ ಮಕ್ಕಳು ಅಂಬ ಒಂದು ಹೊಟ್ಟೆ ಕಿಚ್ಚಿಗೆ ಹೆಂಗೆ ಮಾತಾಡ್ತಾರೆ ನೋಡು. ನಿಮ್ಮ ಹುಡುಗರು ಚೆನ್ನಾಗಿದ್ದಾವಲ್ಲ, ಚೆನ್ನಾಗಿದ್ದಾವೆ ನಮ್ಮ ಹುಡುಗರು ಅಂತ ಒಟ್ಟೂರಿ. ನಾವು ಬೇರೆ ಅವು ಮುಷ್ಣಿ ಮೂಗು ಮುಕ್ಕಳ ಚೆನ್ನಾಗಿಲ್ಲ ರತ್ನಿ ಮಕ್ಕಳು. ನಿನ್ನ ಮಕ್ಕಳು ಚೆನ್ನಾಗಿರೋದಕ್ಕೆ ಒಟ್ಟೂರಿ. ಒಟ್ಟೂರಿಗೆ ಹಂಗೆ ಮಾತಾಡ್ತಾರೆ. ಒಟ್ಟೂರಿಗಾಗಿ ಮಾತಾಡೋದವು, ಬೇರೆ ಇನ್ಯಾತ್ಗೂ ಮಾತಾಡೋಲ್ಲ. ಒಟ್ಟೂರಿ ಪಟ್ಕೊಂಡು ಮಾತಾಡೋದು. ಎಲ್ಲರ ಮಕ್ಕಳು ಚೆನ್ನಾಗಿದ್ದಾರೆ, ಎಲ್ಲಿ ಹೀರೋಯಿನ್ಗಳಾಗ್ಬಿಡ್ತಾರೋ ಅಂತ ಹೇಳಿ. ಬೇರೆ ಒಂದಿಟ್ಟು ಕಾರ್ಗ ಇದ್ದಾವೆ, ಒಂದಿಟ್ಟು ಕಲ್ಲರ್, ಒಂದಿಟ್ಟು ಡಿಮ್ಮು. ನಿಮ್ಮ ಹುಡುಗರು ನೋಡಿ ಬೆಳ್ಳಗೆ ಹಂಗೆ ಎಂತ ಚೆನ್ನಾಗಿದ್ದಾರೆ. ಇಬ್ಬರಾಳು ಕೈ ತೊಳೆದು ಮುಟ್ಬೇಕು ಹಂಗಿದ್ದಾರೆ. ಬಿಡು ಬೋಲ್ ಚೆನ್ನಾಗಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾರೆ. ರೆಡಿ ಆಗಿಬಿಟ್ರೆ ನೀನು ಯಾವ ಹೀರೋಯಿನ್ ತಗೊಂಡು ಏನು ಮಾಡ್ತೀಯ ಹಂಗಿದ್ದಾರೆ. ನನ್ನಂಗಕ್ಕ ನಮ್ಮ ಹುಡುಗರು ನನ್ನಂಗೆ ಚೆನ್ನಾಗಿದ್ದಾರೆ, ಅದಕ್ಕೆ ಒಟ್ಟು ಹುಡ್ಕೊಂತಾರೆ. ಚೆನ್ನಾಗಿದ್ದಾರಲ್ಲ ಅವ್ರ ಅಮ್ಮಯ್ಯ ನಂಗೆ ಒಂದಿಟ್ಟು ಬೆಳಗು ತೆಳಗು ಒಂದಿಟ್ಟು ಅಂತ ಹೇಳಿ. ಚೆನ್ನಾಗಿಲ್ಲ ಅಂದಿದ್ರೆ ಏನು ಮಾಡೋರು. ಏನಂದ್ರೂ ಈಗ ನಮ್ಮ ಹುಡುಗರು ಏನು ಚೆನ್ನಾಗಿದ್ದಾವೆ. ಆಗ ಅವಳು ಏನೇ ಓದಿ ಅವಳು ಏನೇ ದಬ್ಬಾಕಿನೂ ಒಳ್ಳೆ ಗಂಡು ಬರೋಲ್ಲ, ಮದುವೆ ಮಾಡ್ಕೊಳಲ್ಲ. ಅವನಿಗೂ ಒಳ್ಳೆ ಏನು ಸಿಗಲ್ಲ. ಧನುಷ್ಗೆ ನಮ್ಮ ಹುಡುಗರು ಇಬ್ಬರು ಚೆನ್ನಾಗಿರೋದಕ್ಕೆ ಏನು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಸೇಲ್ ಆಗ್ತಾರೆ. ಅವ್ರು ಹೆಂಗಾನ ಒಳ್ಳೆ ಮನೆಗೆ ಸಿಗ್ತಾರೆ. ಏನು ಓದಲೇಬೇಕು ಅಮ್ಮಗೆ ಏನಿಲ್ಲ. ನಮ್ಮ ಹುಡುಗರು ಚೆನ್ನಾಗಿದೆ. ನನಗೆ ಅದೇ ಎಲ್ಲರೂ ಹಂಗೆ ಎಂಬುದೇ ಬಿಡು, ಒಳ್ಳೆ ಗಂಡು ಬರುತ್ತೆ. ನಿಮ್ಮ ಹುಡುಗರು ಹಂಗೆ ಇದ್ದಾವೆ. ಭಾಳ ಲಕ್ಷಣ ಆಗಿದ್ದಾರೆ. ಬೆಳ್ಳಗೆ ಹಂಗೆ ಎಷ್ಟು ಚೆನ್ನಾಗಿ ಕಾಣ್ತಾರೆ. ರೆಡಿ ಆದರೆ ಅಂತಾರೆ ಬೋಲಕು. ಸಣ್ಣ ಹುಡುಗರಾಗೂ ಹಂಗೆ ಇದ್ರು ಕಣಕ್ಕ. ನಮ್ಮ ಹುಡುಗರು ಇಬ್ಬರು ಅಷ್ಟೇ, ಇಬ್ಬರು ಹಂಗೆ ಇದ್ರು. ಸಣ್ಣ ಹುಡುಗರಾಗೂ ಬೊಲ್ ಚೆನ್ನಾಗಿದ್ರು, ನೋಡೋಕ್ಕಾಗಲಿ ಎಲ್ಲ ಬೊಲ್ ಚೆನ್ನಾಗಿದ್ರು. ಅವ್ರೇನಿಲ್ಲ, ಅವ್ರು ಯಾವಾಗಲಿಂದಲೂ ಅಷ್ಟೇ ಬೋಲ್ ಚೆನ್ನಾಗಿದ್ದಾರೆ. ಅವ್ರಿಗೇನು ಯಾವತ್ತೇನು ಕಮ್ಮಿ ಮಾಡಿಲ್ಲ. ಮತ್ತೆ ಅವ್ರು ಇಲ್ಲೋಡು ಎಂಥ ಸೋಪ್ ಬಳಸ್ತಾರೆ ಅಂಥ ಸೋಪೇ ಕೊಡಿಸ್ತೀವಿ. ಅವ್ರು ಏನು ಕೇಳ್ತಾರೆ ಅದನ್ನೇ ಕೊಡಿಸ್ತೀವಿ ನಮ್ಮ ಹುಡುಗರಿಗೆ ನಾವು. ಮತ್ತು ಚೆನ್ನಾಗಿದ್ದಾರೆ ಹೇಳು.
ಎಷ್ಟು ಸಖತ್ತಾಗಿದ್ದಾರೆ ನನಗೇನೋ ತುಂಬ ಇಷ್ಟ ಆದರು ನಿಮ್ಮ ಮಕ್ಕಳು ಸಖತ್ ಇಷ್ಟ ಆದರು. ನೀವು ನಮ್ಮನ್ನು ನಿಜವಾಗ್ಲೂ ನಾವು ಮಾಡ್ಕೋಬೇಕು ಅಂತ ಬೋಲ ಆಸೆಗಿದ್ವಿ. ನಮ್ಮ ಹುಡುಗಿಗೆ ನೀವಿನ್ನ ಓದಿಸ್ತೀರಂತ ಸುಮ್ಮನಾದ್ವಿ. ಹೆಂಗ ಬಿಡು, ಒಳ್ಳೆ ಹುಡುಗಿನೇ ಸಿಕ್ಕಿ ಚೆನ್ನಾಗೈತೆ. ಇವಾಗ ಆ ಹುಡುಗಿನೂ ಭಾಳ ಚೆನ್ನಾಗೈತಲ್ಲ. ಅದಕ್ಕೆ ಒಟ್ಟು ರೀ ನಿಮಗೆ ಕಂಡ್ರೆ ಅವ್ರಿಗೆಲ್ಲನ ಲಸ್ಮಕ್ಕನಿಗೆ ಅವಳು ತಕ್ಕ ಹೋಗ್ಬೇಕಾಗಿತ್ತು, ಹೆಣ್ಣು ಸಿಗಲ್ಲ, ನನ್ನ ಮಗ್ಗೆ ಹೆಣ್ಣು ಕೊಡಿಸ್ರಿ ಅಂತೇಳಿ ಅವಳು ತಕ್ಕ ಹೋಗಂಗಿದ್ದಿದ್ರೆ ಚೆನ್ನಾಗಿರ್ತೈತಿ. ಇವಾಗ ನೀವೆಲ್ಲನ ಚೆನ್ನಾಗಿದ್ರಲ್ಲ, ಮದುವೆ ಮಾಡ್ಕೊಂಡು ಅದಕ್ಕೆ ಒಟ್ಟು ರೀ ಅವಳಿಗೆ. ಆ ದೀಪಿ ಸಂತಪ್ಪ ಹೆಂಗೆ ಹೋಗ್ತಾರೆ ಅವ್ರು ತಕ್ಕ ಸುತ್ತಾರ ಕಾಣಂಗೆ. ಅವ್ರು ನೋಡಿ ಎಷ್ಟು ಇದನ್ನು ಮಾಡ್ತಾರೆ ಅವರು. ಭಾಳ ಕೇಣಿಸೋಡಿ ಮಾಡ್ತಾರೆ ಎಲ್ಲರ ಮೇಲೆ. ನಾವು ಅಷ್ಟೇ ಚೆನ್ನಾಗಿರ್ಬೇಕು ಅಂತಾರೆ ದೀಪಿ. ನಿಮ್ಮ ಹುಡುಗರಿಗೆ ನೋಡ್ತಿರ್ತಾಳೆ ಅವಳು ದೀಪಿ. ಚೆನ್ನಾಗಿ ರೆಡಿಯಾಗಿ ಎಲ್ಗಾನ ಹೋದ್ರೆ ಅವ್ರು ಮಂತಾಗಿದ್ರೂ ಚೆನ್ನಾಗಿರ್ತಾರೆ. ಪೊಳೆ ಬಟ್ಟೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿರ್ತಾರೆ. ಎಲ್ಗಾನ ರೆಡಿಯಾಗಿ ಹೋಗ್ತಿರ್ತಾರಲ್ಲ ಡ್ಯಾನ್ಸ್ ಕ್ಲಾಸ್ಗೂ ಅಲ್ಗೂ ಅವಳು ದೀಪಿ ಸುಮ್ಮನೆ ನೋಡ್ತಿರ್ತಾಳೆ. ಕಪಲಾಟ್ ನೋಡ್ದಂಗೆ ನೋಡ್ತಿರ್ತಾಳೆ. ಎಲ್ಗೋ ಹೋಗ್ತಾರಲ್ಲ ಎಲ್ಗೋ ಬೋತಾರಲ್ಲ ಅಂತೇಳಿ ಏನು ಮಾಡೋಣ ಅಂತ ಕೆಡಿಸ್ತಾರೆ. ಚೆನ್ನಾಗಿದ್ದಾರೆ, ಎಲ್ಲಿ ಚೆನ್ನಾಗೆ ಒಟ್ಟು ಡ್ಯಾನ್ಸ್ ಪಾನ್ಸ್ ಕಲ್ತು ಹೀರೋಯಿನ್ ಆಗ್ತಾರೆ ಅಂಬ ಒಟ್ಟುರಿ. ಒಟ್ಟುರಿ ಮಾತಾಡ್ತಾ ಬಿಡು. ಒಟ್ಟುರಿ ಜನ ಇದ್ದೇ ಇರ್ತಾರೆ ಕಣೆ, ಎಲ್ಲೋದ್ರೂ ಇರ್ತಾರೆ. ಅಂತರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ತಲೆ ಕೆಡಿಸ್ಕೋಬಾರ್ದು ಅಂತೀವಿ, ಹಂಗೆ ಮಾತಾಡ್ತಾರಲ್ಲ ನೋಡಿ. ಅವಳು ಭೂಮಿ ಎಂಬಳು ಬಂದು ಹೇಳವಳಲ್ಲ, ಅದಕ್ಕೆ ಅವ್ರ ಮಂತಕ್ಕೆ ಹೋಗೋಣ ಅಂತೇಳಿ ಅನ್ಕೊಂಡಿದ್ದೀನಿ. ಹೋಗ ಅವ್ರ ಗಂಡಂತಾಗೆ ಹೇಳ್ಬತ್ತೀನಿ. ಗಂಡಮ್ಮ ನಿನ್ನ ಕೆಲಸ, ನಿನ್ನ ಗೌರ್ಮೆಂಟ್ ಕೆಲಸ ಇದ್ರೆ ನಿಂತಾಗಿರಲಿ, ನಮ್ಮ ತಾಗೆಲ್ಲ ನೀನು ತೋರ್ಸಕ್ಕೆ ಬರಬೇಡ. ನಿಂದೇನು ಗೌರ್ಮೆಂಟ್ ಕೆಲಸ ಐತೆ ಅಂತ ನಾವೇನು ನಿನ್ನ ದೊಡ್ಡಸ್ಕೆ ನೋಡೇ ನಿನ್ನ ಮಾಡಲ್ಲ. ನಿನ್ನ ಗೌರ್ಮೆಂಟ್ ಕೆಲಸ ಇದ್ರೆ ನಿಂತಾಗಿರಲಿ ಅಂತೇಳಿ ಹೋಗಿ ಅಯ್ಯಮ್ಮಂತಾಗ ಅವ್ರ ಅತ್ತೆ ತಾಗೋ ಹೇಳಿ ಬತ್ತೀನಿ ತಾಡಿ. ಹೋಗ್ತೀನಿ. ಅಯ್ಯಮ್ಮಂತಕ್ಕೆ ಹೋಗಿ ಮಾತಾಡಿ ಅಯ್ಯಮ್ಮಗೂ ಹೇಳ್ಬೋತ್ತೀನಿ. ಏನೋ ತಿಳ್ಕೊಬಿಟ್ಟು ಸುಮ್ಮನೆ ಆಗ್ತಾರೆ ಅಲ್ಲ. ಹೆಣ್ಣು ಹುಡುಗ್ರ ಬಗ್ಗೆ ಹಿಂಗೆಲ್ಲ ಹುಟ್ಟಿಸ್ಕೊಂಡು ಹೇಳಿರೆ ಹೆಂಗೆ ಏನು ಅಂತ ಒಂದು ಈಟನೇ ಯೋಚನೆ ಮಾಡಲ್ಲ. ಒಟ್ಟಿನಲ್ಲಿ ಚೆನ್ನಾಗಿರೋ ನೋಡಿ ಸಹಿಸ್ಕೊಂಬರಮ್ಮಯ್ಯಪ್ಪ. ಹಂಗೆ ಮತ್ತೆ ನಮ್ಮ ಹುಡುಗ್ರ ಬಗ್ಗೆ ಯಾರೇನು ಹೇಳಿದ್ರು ತಲೆ ಕೆಡಿಸ್ಕೊಂಬಲ್ಲ. ನನ್ನ ಮಕ್ಕಳಂದ್ರೆ ನಾ ಎಪ್ಪಗೆ ಹೆಣ್ಣು ಹುಡುಗರು ನಾನಿನ್ನೂ ಒಂದಿಟ್ಟು ಬೈದಿದ್ದೀನಿ. ನಮ್ಮ ಹುಡುಗರ್ನ ಒಂದಿಟ್ಟು ಅದ್ದನ ಒದ್ದಿದ್ದೀನಿ. ನಮ್ಮ ಅಯ್ಯಪ್ಪ ಒಂದು ದಿವ್ಸನ ನಮ್ಮ ಹುಡುಗರು ಇಬ್ಬರಲ್ಲೂ ನಂಗೆ ಒಯ್ದಿಲ್ಲ. ಹಂಗೆ ಸಾಕೈತೆ ಗೊತ್ತಿ. ಇಷ್ಟು ದೊಡ್ಡ ಹುಡುಗರಾದ್ರೂ ಸುತ್ತ ನಮ್ಮ ಅಯ್ಯಪ್ಪ ಹಂಗೆ ನೋಡ್ಕೊಂಬತ್ತಿ. ಏನೋ ತಿಳ್ಕೊಬಿಟ್ಟಾರ ಅವ್ರು ನಮ್ಮ ಅಯ್ಯಪ್ಪನ ಬಗ್ಗೆ. ಗೊತ್ತಿಲ್ಲ ನಮ್ಮ ಅಯ್ಯಪ್ಪ ನಂಗೆ ಗೊತ್ತಾಗ್ಬಿಟ್ರೆ ಏನಿಲ್ಲ. ಯಾವಳವಳು ನಮ್ಮ ಹುಡುಗರ ಬಗ್ಗೆ ಇಲ್ಲದೆಲ್ಲ ಮಾತಾಡ್ದಾರು ಅಂತ ಏನಿಲ್ಲ. ಯಾಕೋ ತುಂಬ ವಾಮಿಟ್ ಆಯಿತು ಜೀವಿತಂಗೆ. ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾನೆ. ಯಾಕಂತ ಗೊತ್ತಿಲ್ಲ, ಪಿತ್ತಕ್ಕಾಗಿರಬೇಕು. ತುಂಬ ತಲೆನೋವು, ಗ್ಯಾಸ್ಟ್ರಿಕ್ಕಿಗೆ ವಾಮಿಟ್ ಆಗಿದೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.